ಹೆಂಡತಿ ಸಿಕ್ಕಾಪಟ್ಟೆ ಮೊಬೈಲ್ ಬಳಸ್ತಾ ಇದ್ದಿದ್ದಕ್ಕೆ ರೊಚ್ಚಿಗೆದ್ದ ಗಂಡ. ಹೀಗಾಗಿ ಉಡುಪಿಯಲ್ಲಿ ಪತ್ನಿಯನ್ನೇ ಕೊಚ್ಚಿ ಕೊಂದಿದ್ದಾನೆ ಕಿರಾತಕ ಪತಿರಾಯ. ಹೆಂಡತಿ ಸಿಕ್ಕಾಪಟ್ಟೆ ಮೊಬೈಲ್ ಬಳಸ್ತಾ ಇದ್ಲು, ಹೀಗಾಗಿ ಗಂಡ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಕೊಚ್ಚಿ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾನೆ. ಆರೋಪಿ ಪತಿ ಗಣೇಶ್ ಪೂಜಾರಿ 42 ಬಂಧಿಸಿದಂಥ ಪೊಲೀಸರು. ಬ್ರಹ್ಮಾವರದ ಹಿಲಿಯಾಣ ಗ್ರಾಮದ ಹೊಸಮಠ ಎಂಬಲ್ಲಿ ಒಂದು ಕೃತ್ಯ ನಡೆದಿದೆ. ಪತ್ನಿ ರೇಖಾ 27 ವರ್ಷ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಗಣೇಶ್ ಪೂಜಾರಿ. ವೃತ್ತಿಯಲ್ಲಿ ಪೇಂಟಿಂಗ್ ಕೆಲಸವನ್ನ ಮಾಡ್ತಿದ್ದ ಗಣೇಶ. ರೇಖಾ ಪೆಟ್ರೋಲ್ ಬಂಕ್ ಒಂದರಲ್ಲಿ ಪಾಪ ಕೆಲಸ ಮಾಡ್ತಾ ಇದ್ಲು ಆ ಮಹಿಳೆ. ಹೆಚ್ಚು ಮೊಬೈಲ್ ಬಳಸಬೇಡ ಅಂತ ಹೆಂಡತಿಗೆ ಹೇಳ್ತಾ ಇದ್ದ ದಿನ, ಆದರೂ ಕೂಡ ಹೆಂಡತಿ ಕೇಳಿಲ್ಲ. ದಿನ ಪದೇ ಪದೇ ಮೊಬೈಲನ್ನು ಹೆಚ್ಚಾಗಿ ಬಳಸ್ತಾ ಇದ್ಲು. ಹೀಗಾಗಿ ಇವತ್ತು ನಿನ್ನೆ ಸಿಟ್ಟಿಗೆದ್ದು ಗಂಡ ಆಕೆಯನ್ನು ಕೊಲೆ ಮಾಡಿದ್ದಾನೆ ಮಚ್ಚಿನಿಂದ. ಇದೇ ಆರೋಪಿ ಗಣೇಶ್ ಪೂಜಾರಿ ಅಂತ. ಈತ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ. ಆತನ ಪತ್ನಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ಲು. ಮನೆಗೆ ಬಂದಾಗ ಪ್ರತಿನಿತ್ಯ ಮೊಬೈಲನ್ನು ಜಾಸ್ತಿ ಬಳಸ್ತಾ ಇದ್ಲು ಹೆಂಡತಿ ರೇಖಾ. ಹೀಗಾಗಿ ಗಂಡ ಪ್ರತಿನಿತ್ಯ ಅವಳಿಗೆ ಹೇಳ್ತಾ ಇದ್ದ, ಮೊಬೈಲನ್ನು ಬಳಸಬೇಡ ಜಾಸ್ತಿ ಅಂತ ವಾರ್ನಿಂಗ್ ಕೂಡ ಮಾಡಿದ್ದ. ಆದರೂ ಕೂಡ ಹೆಂಡತಿ ನಿರಂತರವಾಗಿ ಫೋನನ್ನು ಜಾಸ್ತಿ ಬಳಸ್ತಾ ಇದ್ಲು. ಹೀಗಾಗಿ ಗಂಡ ರಚ್ಚಿಗೆದ್ದು ನನ್ನ ಮಾತು ಕೇಳ್ತಾ ಇಲ್ಲ ಅಂತಂದೇಳಿ ಆಕೆಯನ್ನು ಕೊಲೆ ಮಾಡಿದ್ದಾನೆ. ಸಿಕ್ಕಾಪಟ್ಟೆ ಮೊಬೈಲ್ ಗೀಳಿತ್ತು ಪತ್ನಿಗೆ. ಹೀಗಾಗಿ ಕಿರಾತಕ ಗಂಡ ಬರ್ಬರವಾಗಿ ಕೊಲೆ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಯಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಯಂತ್, ಇದೀಗ ಗಂಡ ಪ್ರತಿನಿತ್ಯ ಹೇಳ್ತಾ ಇದ್ದ ಹೆಂಡತಿಗೆ ಮೊಬೈಲ್ ಬಳಸಬೇಡ ಅಂತ, ಈಗ ಕೊಲೆ ಮಾಡಿರೋದು. ಈ ಕೊಲೆಗೆ ಮೂಲ ಕಾರಣ ಇದೇನಾ ಅಥವಾ ಬೇರೆ ಏನಾದರೂ ಇದೇನಾ ಅಂತ? ಸದ್ಯದ ಮಟ್ಟಿಗೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಪತ್ನಿ ಜೊತೆ ಗಲಾಟೆ ಮಾಡಿಕೊಂಡು ಅದು ವಿಕೋಪಕ್ಕೆ ತಿರುಗಿ ಪತ್ನಿಯನ್ನೇ ಕೊಲೆ ಮಾಡಿದಂತಹ ಘಟನೆ ನಡೆದಿರುವಂತದ್ದು. ಈಗ ಬ್ರಹ್ಮಾವರ ತಾಲೂಕು ಹಿಲಿಯಾಣ ಗ್ರಾಮದ ಹೊಸಮಠ ಎಂಬಲ್ಲಿ ಗುರುವಾರ ರಾತ್ರಿ ಈ ಘಟನೆ ನಡೆದಿರುವಂತದ್ದು. ರೇಖಾ ಎಂಬ ಮಹಿಳೆ ಕೊಲೆಯಾಗಿರುವಂತದ್ದು. ಈಕೆ ಪತಿ ಕೊಳಂಬೆ ಗ್ರಾಮದ ನಿವಾಸಿ ಗಣೇಶ್ ಪೂಜಾರಿ ಕೊಲೆ ಆರೋಪಿ. ಬ್ರಹ್ಮಾವರ ತಾಲೂಕು ಹಿಲಿಯಾಣ ಗ್ರಾಮದಲ್ಲಿ ಗುರುವಾರ ರಾತ್ರಿ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದ. ಈ ಮುಂಚೆನೂ ಕೂಡ ಇದೇ ರೀತಿ ಗಲಾಟೆ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಇದರ ಬಗ್ಗೆ ಮುಚ್ಚಳಿಕೆ ಎಲ್ಲ ಬರ್ಸ್ಕೊಂಡಿದ್ರು. ಆದ್ರೆ ಈಗ ಅದೇ ಚಾಳಿ ಮುಂದುವರೆದಿದ್ದು ಫೋನ್ ನ ಒಂದು ವಿಷಯದಲ್ಲಿ ಗಲಾಟೆ ಆಗಿ ಪತ್ನಿಯನ್ನು ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ರೇಖಾ ಸ್ಥಳದಲ್ಲಿ ಮೃತಪಟ್ಟರೆ ಇವನು ಮನೆಯಿಂದ ಓಡಿ ಹೋಗಿದ್ದ. ಆದ್ರೆ ಕುಂದಾಪುರ ವೃತ್ತ ನಿರೀಕ್ಷಕ ಜಯರಾಮ್ ಗೌಡ್ರು ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.